ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ಸ್ಟ್ರಕ್ಟ್ ಎ ಪೈ ಡಯಾಗ್ರಾಮ್ ಅನ್ನು ನೋಡೋಣ. ಹೇಗೆ ಪೈ ಡಯಾಗ್ರಾಮ್ ಅನ್ನು ನಾವು ಮಾಡೋದಂತ. See here one problem. Percentage breakup of the cost of construction of a house in a Bangalore is given below. Labor 20%, bricks 12%, cement 20%, steel 15%, wood 13%, supervision 15%, other expenses 5%. Now you should construct a pie diagram. Pie diagram ಮಾಡುವಾಗ ಫಸ್ಟ್ ನಮಗೆ ಗೊತ್ತಿರಬೇಕು ಏನೆಲ್ಲ ಇನ್ಫಾರ್ಮೇಶನ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮಾಡಬೇಕಂತ. ಒಂದು ಇಲ್ಲಿ ಏನು ಹೇಳಿದ್ದಾರೆ, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡುವಾಗ ಏನೆಲ್ಲ ಎಕ್ಸ್ಪೆನ್ಸಸ್ ಅನ್ನು ಅವರು ತಗೊಂಡಿದ್ದಾರೆ. ಯಾವುದೆಲ್ಲ? ಲೇಬರ್ ಆಗಿರ್ಬೋದು, ಬ್ರಿಕ್ಸ್, ಸಿಮೆಂಟ್, ಸ್ಟೀಲ್, ವುಡ್, ಸೂಪರ್ವಿಷನ್, ಅದರ್ ಎಕ್ಸ್ಪೆನ್ಸಸ್ ಎಕ್ಸೆಟ್ರಾ ಅಲ್ವಾ. ಅದನ್ನು ನಾವೇನು ಮಾಡಬೇಕು, ಫಸ್ಟ್ ಕಾಲಮ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಎ ಹೌಸಿಗೆ ಯೂಸ್ ಮಾಡಿದಂತಹ ಎಕ್ಸ್ಪೆನ್ಸಸ್ ಅನ್ನು ತಗೊಳ್ಳುವಂಥದ್ದು. ದೆನ್ ಕಾಸ್ಟ್ ಇನ್ ಪರ್ಸೆಂಟೇಜ್, ಅದು ನೋಡಿ ಏನು ಮಾಡಿದ್ದಾರೆ ಅವರು, ಪರ್ಸೆಂಟೇಜ್ ಬೇಸಿಸ್ ಅಲ್ಲೇ ಮಾಡಿದ್ದಾರೆ. ಕರೆಕ್ಟಾ? ಸೊ ಕಾಸ್ಟ್ ಇನ್ ಪರ್ಸೆಂಟೇಜ್ ಅಂತ ಬರೆಯುವಂಥದ್ದು. ಥರ್ಡ್ ಕಾಲಮ್ ಅಲ್ಲಿ ಆಂಗಲ್ಸ್. ಪೈ ಡಯಾಗ್ರಾಮ್ ಮಾಡುವಾಗ ಅದು ಡಿಗ್ರಿಯಲ್ಲಿ ನಾವು ಮಾಡ್ತೇವೆ. ಡಿಗ್ರಿ ಮೀನ್ಸ್ 360 ಡಿಗ್ರಿಯಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಮಾಡುವಂಥದ್ದು. ಕರೆಕ್ಟಾ? ಸೊ ಫಸ್ಟ್ ವಿ ವಿಲ್ ಸಿ ಕನ್ಸ್ಟ್ರಕ್ಷನ್ ಆಫ್ ಹೌಸ್ಗೆ ಏನೆಲ್ಲ ಎಕ್ಸ್ಪೆನ್ಸಸ್ ಹಾಕಿದ್ದೇವೆ ಅದನ್ನು ಬರೆಯುವಂಥದ್ದು. ಲೇಬರ್, ಬ್ರಿಕ್ಸ್, ಸಿಮೆಂಟ್, ಸ್ಟೀಲ್, ವುಡ್, ಸೂಪರ್ವಿಷನ್, ಅದರ್ ಎಕ್ಸ್ಪೆನ್ಸಸ್ ಎಕ್ಸೆಟ್ರಾ. ಕರೆಕ್ಟಾ? ದೆನ್ ನೆಕ್ಸ್ಟ್ ಏನ್ ಮಾಡ್ತೇವೆ, ಕಾಸ್ಟ್ ಇನ್ ಪರ್ಸೆಂಟೇಜ್. ದಟ್ ಈಸ್ 20%, 12%, 20, 15, 13, 15%, 5%. ಟೋಟಲ್ ಪರ್ಸೆಂಟೇಜ್ ಎಷ್ಟು ಬರಬೇಕು? 100. ಪರ್ಸೆಂಟೇಜ್ ಮೀನ್ಸ್ ಆಲ್ವೇಸ್ ಎಸ್ಯೂಮ್ ದಟ್ 100. ಓಕೆ. ದೆನ್ ಆಂಗಲ್ಸ್. ಆಂಗಲ್ಸ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಏನು ಪೈ ಡಯಾಗ್ರಾಮ್ ಮಾಡುವಾಗ ಅದರ ಆಂಗಲ್ಸ್ಗಳು, ಟೋಟಲ್ ಆಂಗಲ್ಸ್ ಎಷ್ಟಿರ್ತದೆ? 360 ಡಿಗ್ರಿ ಇರ್ತದೆ. 0 to 180 ನೀವು ಪ್ರೊಟೆಕ್ಟರ್ ಅಲ್ಲಿ ಇರುವಂಥದ್ದು. ಅದನ್ನು ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೇವೆ, ಪೈ ಡಯಾಗ್ರಾಮ್ ಅನ್ನು ನಾವು ಮಾಡ್ತೇವೆ. ಫಸ್ಟ್ ಏನ್ ಮಾಡ್ಬೇಕು, ಇದು ಪರ್ಸೆಂಟೇಜ್ ಅಲ್ಲಿ ಕೊಟ್ಟದ್ದನ್ನು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ 20% ಅಂತ ಹೇಳಿದ್ರೇನು, 20 ಡಿವೈಡೆಡ್ ಬೈ 100 ಇಂಟು 360 ಅಂತ ಹೇಳುವಾಗ 72 ಡಿಗ್ರಿ ಬರ್ತದೆ. ದೆನ್ 12 ಡಿವೈಡೆಡ್ ಬೈ 100 ಇಂಟು 360 ಮಾಡುವಾಗ 43 ಬರ್ತದೆ. ದೆನ್ 20 ಡಿವೈಡೆಡ್ ಬೈ 100 ಇಂಟು 360 72 ಡಿಗ್ರಿ ಬರುವಂಥದ್ದು. ನೆಕ್ಸ್ಟ್ 15 ಡಿವೈಡೆಡ್ ಬೈ 100 ಇಂಟು 360 ವಿ ಗಾಟ್ 54 ಡಿಗ್ರಿ. 13 divided by 100 into 360 we got 47 degree. Then 15 divided by 100 into 360 54 degree. 5 divided by 100 into 360 we got 18 degree. Now total degree ಎಷ್ಟು ಬಂತು ನಮಗೆ? 360. That is 72 plus 43 plus 72 plus 54 plus 47 plus 54 plus 18, that it is 360 ಡಿಗ್ರಿ ಅಂತ ನಾವು ಹೇಳ್ತೇವೆ. ಓಕೆ. ದೆನ್ ನೆಕ್ಸ್ಟ್ ನಾವೇನ್ ಮಾಡಬೇಕು, ಕನ್ಸ್ಟ್ರಕ್ಟ್ ಎ ಪೈ ಡಯಾಗ್ರಾಮ್ ಅಂತ ಹೇಳಿದ್ದಾರೆ. ಡಯಾಗ್ರಾಮ್ ಅನ್ನು ನಾವು ಮಾಡಬೇಕು. ಡಯಾಗ್ರಾಮ್ ಹೇಗೆ ಮಾಡುವಂಥದ್ದು ನೀವು ಗೊತ್ತಿರ್ಬೋದು. ಹೇಗೆ ಮಾಡ್ತೇವೆ, ಒಂದು ಫಸ್ಟ್ ಸರ್ಕಲ್ ಅನ್ನು ಹೀಗೆ ಮಾಡ್ಕೊಳ್ಬೇಕು. ಇಲ್ಲಿ ಸರ್ಕಲ್ ಆಗ್ಲಿಲ್ಲ ನನ್ನದು, ನೀವು ಸರ್ಕಲ್ ಮಾಡ್ಕೊಳ್ಬೇಕು. ಸರ್ಕಲ್ ಮಾಡಿ ಒಂದು ಲೈನಿಗೆ ಎಳಿಬೇಕು. ಅನಂತರ ಈ ಟೂಲ್ ಅನ್ನು, ಈ ಪ್ರೊಟೆಕ್ಟರ್ ಅನ್ನು ಇಲ್ಲಿ ಇಟ್ಕೊಳ್ಬೇಕು. ಆಯ್ತಾ? ಇಲ್ಲಿ ಇಟ್ಟು ಎಷ್ಟು ಡಿಗ್ರಿ ಅಂತ ಹೇಳಿದ್ದಾರೆ, ಫಸ್ಟ್ ಇದು 72 ಡಿಗ್ರಿ ಅಂತ ಹೇಳಿದ್ದಾರೆ. ಇಲ್ಲಿಂದ 72 ಡಿಗ್ರಿ ಮಾಡಿ ಈ ರೀತಿಯಾಗಿ ಒಂದು ಪಾಯಿಂಟ್ ಮಾಡ್ಕೊಳ್ಬೇಕು. ಆಯ್ತಾ? ಹಾಗೆ ನೆಕ್ಸ್ಟ್ ಲೈನ್ ಅಲ್ಲಿ ನೀವು ಇಡುವಂಥದ್ದು, ಈ ಲೈನ್ ನ ಮೇಲೆ ಪ್ರೊಟೆಕ್ಟರ್ ಅನ್ನು ಇಟ್ಟು నేను 18 ಡಿಗ್ರಿಯನ್ನು ಮಾಡುವಂಥದ್ದು. ಆಯ್ತಾ? ದೆನ್ ಈ ಲೈನ್ ನ ಮೇಲೆ ಇಟ್ಟು
54, then 47, then 54, then 72, then 43. ಈ ರೀತಿಯಾಗಿ ನೀವೇನ್ ಮಾಡಬೇಕು, ಪೈ ಡಯಾಗ್ರಾಮ್ ಅನ್ನು ಮಾಡುವಂಥದ್ದು. ನೆಕ್ಸ್ಟ್ ಏನ್ ಮಾಡಬೇಕು ನಾವು, ಇಲ್ಲಿ ಪೈ ಡಯಾಗ್ರಾಮ್ ಅಂತ ನಾವು ಬರ್ದಿದ್ದೇವೆ ಹೆಡ್ಡಿಂಗ್ ಅಲ್ವಾ, ಅದರದ್ದು ಏನೆಲ್ಲ ಡಿಗ್ರೀಸ್ಗಳಿಗೆ ಯೂಸ್ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ಲೇಬರ್ಗೆ 72 ಅಂತ ನಾವು ಯೂಸ್ ಮಾಡಿದ್ದೇವೆ, ಅಲ್ಲಿ ಸೈಡ್ ಅಲ್ಲಿ ಬರಿಬೇಕು ಲೇಬರ್ ಅಲ್ವಾ. ದೆನ್ ಬ್ರಿಕ್ಸ್, ಸಿಮೆಂಟ್, ಸ್ಟೀಲ್, ವುಡ್, ಸೂಪರ್ವಿಷನ್, ಅದರ್ ಎಕ್ಸ್ಪೆನ್ಸಸ್. ಕರೆಕ್ಟಾ? ಇಲ್ಲಿ ನಾನು ಕಲರ್ ಅನ್ನು ಯೂಸ್ ಮಾಡಿದ್ದೇನೆ. ನೀವೇನ್ ಮಾಡ್ಬೋದು, ಡಾಟ್ ಹಾಕುದಾಗಿರ್ಬೋದು ಈ ರೀತಿ, ಅಥವಾ ಈ ರೀತಿ ಲೈನ್ ಹಾಕುದಾಗಿರ್ಬೋದು, ಅಥವಾ ಬೇರೆ ಬೇರೆ ಶೇಪ್ ಅಲ್ಲಿ ನೀವು ಮಾಡಬಹುದು. ಈ ರೀತಿ ಮಾಡಬಹುದು. ಈ ರೀತಿ ಒಂದೊಂದು ಏರಿಯಾವನ್ನು ನೀವು ಹೈಲೈಟ್ ಮಾಡುವಂಥದ್ದು. ಈ ಹೈಲೈಟ್ ಮಾಡಿದಂತ ಏರಿಯಾವನ್ನು ನೀವೇನ್ ಮಾಡ್ಬೇಕು, ಇಲ್ಲಿ ಮೆನ್ಷನ್ ಮಾಡ್ಬೇಕು ಯಾವ ರೀತಿಯಲ್ಲಿ ಮಾಡಿದ್ದೀರಿ ಅಂತ. ಈಗ ಡಾಟ್ ಹಾಕಿದ್ರೆ ಅದರ ಎದುರಲ್ಲಿ ಬರಿಬೇಕು ಲೇಬರ್ ಅಂತ ಬರಿಬೇಕು, ಅಥವಾ ಬ್ರಿಕ್ಸ್ ಅಂತ ಬರೆಯುವಂಥದ್ದು. ಈ ರೀತಿಯಾಗಿ ನಾವೇನ್ ಮಾಡುವಂಥದ್ದು, ಪೈ ಡಯಾಗ್ರಾಮ್ ಅನ್ನು ನಾವು ಮಾಡುವಂಥದ್ದು. ಇದು ನಿಮ್ಗೆ 5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ಎಕ್ಸಾಮ್ ಅಲ್ಲಿ ಒಂದ ಪೈ ಡಯಾಗ್ರಾಮ್ ಮಾಡೋದು ಹೇಳ್ತಾರೆ, ಅಥವಾ ಹಿಸ್ಟೋಗ್ರಾಮ್ ಮಾಡ್ಲಿಕ್ಕೆ ಹೇಳ್ತಾರೆ, ಅಥವಾ ಮಲ್ಟಿಪಲ್ ಬಾರ್ಸ್ ಮಾಡ್ಲಿಕ್ಕೆ ಹೇಳ್ತಾರೆ. ಈ ರೀತಿ ಒಂದೊಂದು ಕ್ವಶನ್ 5 ಮಾರ್ಕ್ಸಿಗೆ ಕೇಳುವ ಚಾನ್ಸಸ್ ಇದೆ. ಸೊ ಯಾರೆಲ್ಲ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ, ಹಾಗೆ ಲೈಕ್ಸ್ ಕೂಡ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.